ಹಲೋ ಎವ್ರಿವನ್, ನಗೆಟ್ಸ್ ತಿನ್ಬೇಕು ಅನಿಸ್ತಾ ಇದೆ. ಈಸಿಯಾಗಿ ಸಿಗೋ ಫ್ರೋಸನ್ ನಗೆಟ್ಸ್ ನ ತಂದು ಫ್ರೈ ಮಾಡ್ಕೊಂಡು ತಿನ್ಬಿಡೋಣ ಅಂತ ಯೋಚಿಸ್ತಿದ್ರೆ ಪ್ಲೀಸ್ ಸ್ಟಾಪ್ ದಿಸ್. ಯಾಕೆಂದ್ರೆ ಎಷ್ಟು ದಿನದ ಸ್ಟಾಕ್ ಆಗಿರುತ್ತೋ ಏನೋ. ಸೊ ಫ್ರೆಶ್ ಆಗಿ ಮನೇಲೆ ಮಾಡ್ಕೊಳ್ಳೋಣ ಈಸಿಯಾಗಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಐ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಈ ಫ್ರೆಶ್ ಗ್ರೀನ್ ಪೀಸ್ ಇಂದ ಹೆಲ್ತಿ ಆಗಿರೋ ಕ್ರಿಸ್ಪಿ ನಗೆಟ್ಸ್ ನ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿದೆ ಮಾಡ್ಕೊಳ್ಳೋದು ಅಂಡ್ ಒಂದ್ಸಲ ಟ್ರೈ ಮಾಡಿ. ಹೊರಗಡೆಯಿಂದ ತರೋ ಅನ್ಹೆಲ್ತಿ ಫ್ರೋಸನ್ ನಗೆಟ್ಸ್ ನ ಸ್ಕಿಪ್ ಮಾಡಿ ಇದಕ್ಕೆ ಅಡಿಕ್ಟ್ ಆಗ್ಬಿಡ್ತೀರಾ. ಸೊ ಮೊದಲಿಗೆ ಮಿಕ್ಸಿ ಜಾರ್ ಅಲ್ಲಿ 1 ಕಪ್ ಅಷ್ಟು ಫ್ರೆಶ್ ಬಟಾಣಿನ ಹಾಕಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿ ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿನ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1/4 ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಆರಿಗ್ಯಾನೋನ ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ. ಸೊ ಇದನ್ನ ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಂದು ಯಾವುದೇ ರೆಸಿಪೀಸ್ ಮಿಸ್ ಆಗದೆ ನಿಮ್ಮ ಹತ್ರ ರೀಚ್ ಆಗುತ್ತೆ. ಪ್ಲೀಸ್ ವಾಚ್ ಅಂಡ್ ಕೀಪ್ ಸಪೋರ್ಟಿಂಗ್. ಓಕೆ, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಇದಕ್ಕೆ 1 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು 1/4 ಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಸೊ ನೀರಿನ ಕುದಿ ಬರ್ತಿದ್ದ ಹಾಗೆ ಇದಕ್ಕೆ 1/4 ಕಪ್ ಅಷ್ಟು ಸೂಜಿ ರವೆನ ಆಡ್ ಮಾಡ್ಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಈ ನೀರು ಹಾಗೆ ರವೆ ಕ್ವಾಂಟಿಟಿನ ಕರೆಕ್ಟ್ ಆಗಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಪರ್ಫೆಕ್ಟ್ ಆಗಿ ಬರಲ್ಲ, ಮೆತ್ತಗೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಪರ್ಫೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. 1 ಕಪ್ ಅಷ್ಟು ನೀರಿಗೆ 1/4 ಕಪ್ ಅಷ್ಟು ರವೆನ ಆಡ್ ಮಾಡ್ಕೋಬೇಕು. ಸೊ ಈ ತರ ಪ್ಯಾನ್ ಬಿಟ್ಕೊಳ್ತಿದ್ದ ಹಾಗೆ ತೆಕ್ಕೊಂಬಿಡಿ. ಸೊ ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ 4 ರಿಂದ 5 ಸ್ಪೂನ್ ಅಷ್ಟು ಗ್ರೇಟೆಡ್ ಚೀಸ್ ನ ತಗೊಂಡಿದ್ದೀನಿ. ಜೊತೆಗೆ ಒಂದು 3 ಸ್ಪೂನ್ ಅಷ್ಟು ಬೆನ್ಸ್ಕೊಂಡಿರೋ ಆಲೂಗಡ್ಡೆನ ತುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ. ಚೀಸ್ ಕ್ವಾಂಟಿಟಿನ ಸ್ವಲ್ಪ ನೀವು ಜಾಸ್ತಿ ಸಹ ಮಾಡ್ಕೋಬಹುದು ಆಸ್ ಪರ್ ಯುವರ್ ಚಾಯ್ಸ್. ಜೊತೆಗೆ ಬೆನ್ಸಿರೋ ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಆಡ್ ಮಾಡ್ತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ. ಮತ್ತೆ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಸ್ಟಿಕ್ಕಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಈ ತರ ನಾದ್ಕೊಳ್ಳಿ. ಸೊ 1-2 ನಿಮಿಷ ಈ ತರ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಈ ತರ ಸಾಫ್ಟ್ ಆಗಿ ತುಂಬಾ ಚೆನ್ನಾಗುತ್ತೆ. ಮಾಡ್ಕೊಳ್ಳಕ್ ಸಹ ತುಂಬಾನೇ ಈಸಿ ಆಗುತ್ತೆ. ನಾನಿಲ್ಲಿ ಪ್ರಾಸೆಸ್ಡ್ ಚೀಸ್ ನ ಆಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ನೀವು ಮೊಜರೆಲ್ಲಾ ಚೀಸ್ ಸಹ ಆಡ್ ಮಾಡ್ಕೋಬಹುದು ಅಥವಾ ಚೀಸ್ ಬೇಡ ಅನ್ಕೊಂಡ್ರೆ ಸ್ಕಿಪ್ ಸಹ ಮಾಡ್ಕೋಬಹುದು. ಅಂಡ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಹೋಗ್ಬಿಡುತ್ತೆ ಕೆಲಸ. ಇಲ್ವಾ ಒಂದೊಂದಾಗೆ ಮಾಡ್ಕೋಬೇಕು ಅಂದ್ರೆ ಶೇಪ್ ಅಂಡ್ ಸೈಜ್ ಎಲ್ಲದು ವೇರಿಯೇಷನ್ಸ್ ಆಗುತ್ತೆ. ಕಟ್ ಮಾಡ್ಬೇಕಾದ್ರೆ ಚಾಕುಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಆಗ ಈಸಿಯಾಗಿ ಕಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಅಂಟ್ಕೊಳ್ಳುತ್ತೆ. ನೋಡಿದ್ರಲ್ಲ, ಈ ಮೆಥಡ್ ಅಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗಿ ಫಾಸ್ಟ್ ಆಗಿ ಆಗೋಗ್ಬಿಡುತ್ತೆ. ಅಂಡ್ ಫೈನಲಿ ಸ್ವಲ್ಪ ಎಂಡ್ಸ್ ನ ಪ್ರೆಸ್ ಮಾಡ್ಕೊಂಡು ಶೇಪ್ ನ ಕರೆಕ್ಟ್ ಮಾಡ್ಕೊಂಡ್ಬಿಡಿ. ಸೊ ಇದೇ ತರ ಎಲ್ಲದನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ರೆಸಿಪಿ ಮಾಡೋಕೆ ಹೋಮ್ ಮೇಡ್ ಬ್ರೆಡ್ ಕ್ರಮ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಈ ಬ್ರೆಡ್ ಕ್ರಮ್ಸ್ ರೆಸಿಪಿ ನಾನು ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಹೈಜೀನ್ ಆಗಿ ಮನೇಲೆ ಮಾಡ್ಕೋಬಹುದು. ಅಂಡ್ ಮನೇಲಿ ಬ್ರೆಡ್ ಉಳ್ಕೊಂಡ್ಬಿಟ್ಟಿದೆ, ವೇಸ್ಟ್ ಆಗ್ತಿದೆ ಅನ್ಸ್ತಾ ತುಂಬಾ ಈಸಿಯಾಗಿ ಬ್ರೆಡ್ ಕ್ರಮ್ಸ್ ನ ಮಾಡ್ಕೋಬಹುದು. ಹಾಗೆ 1-2 ರಿಂದ 3 ತಿಂಗಳವರೆಗೂ ಫ್ರಿಜ್ ಅಲ್ಲಿ ಸ್ಟೋರ್ ಸಹ ಮಾಡ್ಕೋಬಹುದು. ಸೊ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಈ ತರ ರೆಸಿಪೀಸ್ ಗೆ ಯೂಸ್ ಮಾಡ್ಕೋಬಹುದು. ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿದಾಗ ಈ ತರ ನಗೆಟ್ಸ್, ಸ್ಟಿಕ್ಕೀಸ್ ಎಲ್ಲವೂ ತುಂಬಾ ಟೇಸ್ಟಿ ಅನ್ಸುತ್ತೆ. ಸೊ ಎಲ್ಲವನ್ನೂ ಈ ತರ ಬ್ರೆಡ್ ಕ್ರಮ್ಸ್ ಇಂದ ಚೆನ್ನಾಗಿ ಕೋಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಮೀಡಿಯಂ ಹಾಟ್ ಆಯಿಲ್ ಅಲ್ಲಿ ಒಂದೊಂದಾಗಿ ಎಲ್ಲವನ್ನೂ ಡ್ರಾಪ್ ಮಾಡಿ ಫ್ಲೇಮ್ ನ ಲೋ ಟು ಮೀಡಿಯಂ ಶಿಫ್ಟ್ ಮಾಡ್ತಾ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಏನಾದ್ರೂ ಫ್ರೈ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಎಲ್ಲ ಬೇಗ ಬ್ರೌನ್ ಆಗ್ಬಿಡುತ್ತೆ, ಒಳಗಡೆ ಎಲ್ಲ ಹಸಿ ಬಿಸಿಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮ್ ನ ಶಿಫ್ಟ್ ಮಾಡ್ತಾ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂದ್ರೂ 1.5-2 ನಿಮಿಷ ಆಗ್ಬಹುದು. ಪೇಷನ್ಸ್ ಇಂದ ಫ್ರೈ ಮಾಡ್ಕೊಳ್ಳಿ. ಈ ತರ ಗೋಲ್ಡನ್ ಬ್ರೌನ್ ಆಗ್ತಿದ್ದ ಹಾಗೆ ತೆಕ್ಕೊಂಬಿಡಿ. ಅಂಡ್ ಇದನ್ನ ನೋಡ್ತಾ ಇದ್ರೆ ಹೊರಗಡೆಯಿಂದ ಪರ್ಚೇಸ್ ಮಾಡಿರೋ ನಗೆಟ್ಸ್, ಫ್ರೋಸನ್ ನಗೆಟ್ಸ್ ನ ಫ್ರೈ ಮಾಡಿದ್ರೆ ಹೇಗೆ ಅನ್ಸುತ್ತೆ ಹಾಗೆ ಅನಿಸ್ತಾ ಇದೆ ಅಲ್ವಾ? ಮಾಡೋದು ಇಷ್ಟು ಸುಲಭ ಇದ್ಮೇಲೆ ಹೊರಗಡೆಯಿಂದ ಪರ್ಚೇಸ್ ಮಾಡೋದು ಯಾಕೆ? ಮನೆಯಲ್ಲೇ ಹೈಜೀನ್ ಆಗಿ ಹೆಲ್ತಿಯಾಗಿ ಮಾಡ್ಕೋಬಹುದಲ್ವಾ? ಸೊ ಮರೀದೆ ಇದನ್ನ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಈ ಕ್ರಿಸ್ಪಿ ನಗೆಟ್ಸ್ ನ ಟೊಮೆಟೊ ಕೆಚಪ್ ಅಥವಾ ಮಯೋನೀಸ್ ಜೊತೆ ಸರ್ವ್ ಮಾಡಿ ಅಂಡ್ ಎಂಜಾಯ್.